ಇಂಡಿಯಾದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಮಗನ ಮದುವೆಗೆ ಖರ್ಚು ಮಾಡಿದ ಹಣ ಬರೋಬ್ಬರಿ 5,000 ಕೋಟಿಗಳು. ಇದೇ ಇಂಡಿಯಾದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಮಗನ ಮದುವೆಗೆ 5 ರಿಂದ 6 ಲಕ್ಷ ಖರ್ಚು ಮಾಡುತ್ತಾನೆ, ಅದು ಸಾಲದ ರೂಪದಲ್ಲಿ. ಇದೇ ಇಂಡಿಯಾದಲ್ಲಿ ಒಬ್ಬ ರಾಜಕಾರಣಿ ದೇವರಿಗೆ ವಜ್ರಲೇಪಿತ ಚಿನ್ನದ ಕಿರೀಟವನ್ನು ಬರೀ ಹರಕೆ ತೀರಿಸುವ ಕಾರ್ಯಕ್ಕೆ ವರದಾನವಾಗಿ ಕೊಡುತ್ತಾನೆ. ಇದೇ ದೇವಸ್ಥಾನಕ್ಕೆ ಒಂದು ಸಾಮಾನ್ಯ ಕುಟುಂಬ ಇಡೀ ದಿನ ಕ್ಯೂನಲ್ಲಿ ನಿಂತು ಉಪವಾಸವಾಗಿ ದರ್ಶನ ಮಾಡುತ್ತಾರೆ. ಹಾಗೆಯೇ ಅಲ್ಲಿ ಕೊಡುವ ಪ್ರಸಾದದಿಂದ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ. ಇಲ್ಲಿ ದೇಶ ಒಂದೇ, ದೇವರು ಕೂಡ ಒಂದೇ, ಸಂಪ್ರದಾಯವೂ ಒಂದೇ, ಆದರೆ ಪಾಲನೆ ಮಾಡುತ್ತಿರುವ ವ್ಯಕ್ತಿಗಳು ಮಾತ್ರ ಬೇರೆ ಬೇರೆ. ಅಕಾರ್ಡಿಂಗ್ ಟು ದಿ ಲೇಟೆಸ್ಟ್ IMF ವರದಿ ಪ್ರಕಾರ ಹೈಯೆಸ್ಟ್ GDP ಪರ್ ಕ್ಯಾಪಿಟಲ್ ಲಿಸ್ಟ್ ನಲ್ಲಿ ಟಾಪ್ 4 ನಲ್ಲಿ ಕಾಣಿಸಿಕೊಳ್ತಾ ಇದೆ ನಮ್ಮ ಭಾರತ. ಹಾಗೇನೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರೀಸ್ ಗಳ ಲಿಸ್ಟ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಕಾಣಿಸಿಕೊಳ್ತಾ ಇದೆ. ಅದುವೇ ಹೈಯೆಸ್ಟ್ 6.5 GDP ಗ್ರೋತ್ ಮುಖಾಂತರ. ಅಂದ್ರೆ ಬಿಫೋರ್ 5 years ಬ್ಯಾಕ್ 2019 to 2022 ಅಲ್ಲಿ ಕೋವಿಡ್ ಪ್ಯಾಂಡಮಿಕ್ ಇಂಪ್ಯಾಕ್ಟ್ ಇಂದ GDP ಫುಲ್ ಡೌನ್ ಆಗೋಗಿತ್ತು. ಸೊ ಆಫ್ಟರ್ 2022 ಸ್ಟ್ರಾಂಗ್ ರಿಕವರಿ ಇನ್ ಎಕನಾಮಿಕ್ ಗ್ರೋತ್. 2023 ಇಂದ ಇಂಡಿಯಾ ಡೊಮೆಸ್ಟಿಕ್ ಡಿಮ್ಯಾಂಡ್ ಡಿಜಿಟಲೀಕರಣದಿಂದ ಇಂಡಿಯಾ ಬಿಕಮ್ ಎ ಗ್ಲೋಬಲ್ ಲೀಡರ್. IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಕನ್ಫರ್ಮ್ ಮಾಡ್ತಾರೆ, ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕನಾಮಿಕ್ ಕಂಟ್ರಿ ಫಾರ್ 2023, 24 and 25. ಸೊ ಇಂಡಿಯಾ ಪ್ರತಿಯೊಂದರಲ್ಲೂ ಟಾಪ್ ಪ್ಲೇಸ್ ಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಎಕನಾಮಿ ಆಗಿರ್ಬೋದು, GDP ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು. ಈ ಎಲ್ಲಾ ಫಾಸ್ಟ್ ಗ್ರೋಯಿಂಗ್ ಗಳ ಎಫೆಕ್ಟ್ ಗಳು ದೇಶದ ಜನರ ಮೇಲೆ ಯಾವ ರೀತಿ ಪರಿಣಾಮಗಳು ಬೀರ್ತಾ ಇದಾವೆ ಗೊತ್ತಾ? ದೇಶದ ಎಲ್ಲಾ ಜನರ ಮೇಲೆ ಅಲ್ಲ, ಅದು ಬರೀ ಪ್ರತಿಷ್ಠಿತ 40% ಜನಗಳ ಮೇಲೆ ಮಾತ್ರ. ಮತ್ತೆ ಬನ್ನಿ ಶುರು ಮಾಡೋಣ. ವೆಲ್ಕಮ್ ಟು ದಿ ಡಾಕ್ಯುಮೆಂಟರಿ ಸೀರೀಸ್ ಆಫ್ ಇಂಡಿಯನ್ ಮಿಡಲ್ ಕ್ಲಾಸ್ ಲೈಫ್ ವಿತ್ ದಿ ಚಾನಲ್ ಆಫ್ ಹರ್ಷ. Now being said, oh, the middle class, you put them to difficulty, you've not done anything, they are angry with you. Certainly, sir, I want the parties who are talking about middle class now to understand. ಭಾರತದ ಒಂದು ಮಧ್ಯಮ ವರ್ಗದ ಸಾಮಾನ್ಯ ಕುಟುಂಬದ ಮುಖ್ಯಸ್ಥ ಪ್ರತಿನಿತ್ಯ ಮಲಗುವ ಮುನ್ನ ಒಂದಷ್ಟು ಆಸೆಗಳ ಕನಸುಗಳನ್ನು ಕಾಣ್ತಾ ಮಲಗುತ್ತಾನೆ. ಬೆಳಗ್ಗೆ ಎದ್ದೇಳುವಷ್ಟರಲ್ಲೇ ಹೊಸ ಆಸೆಯೊಂದಿಗೆ ದಿನ ಪ್ರಾರಂಭವಾಗಿರುತ್ತದೆ. ಆದರೆ ಹಾಲು ಬಿಲ್ ಜಾಸ್ತಿಯಾಗಿ ಹೆಂಡತಿ ಹಾಲು ತರದೆ ಬಿಸಿ ನೀರನ್ನು ಕಾಯಿಸಿಕೊಡುತ್ತಾಳೆ. ತನ್ನ ಜೇಬಿನಲ್ಲಿರುವ ಚಿಲ್ಲರೆ ಅಮೌಂಟನ್ನು ಕೊಟ್ಟು ಹಾಲು ತರಲು ಕಳಿಸುತ್ತಾನೆ. ಕೆಲಸಕ್ಕೆ ರೆಡಿಯಾಗುವಷ್ಟರಲ್ಲೇ ಮಕ್ಕಳ ಪ್ರೈವೇಟ್ ಸ್ಕೂಲ್ನ ಬಸ್ ಸೌಂಡ್ ಕೇಳಿಸುತ್ತದೆ. ಮಕ್ಕಳು ಅಪ್ಪ ನಾಳೆಯೇ ಕೊನೆಯ ದಿನಾಂಕ ಸ್ಕೂಲ್ ಫೀಸ್ ಕಟ್ಟಲು ಎಂದು ಹೇಳಿ ಹೋಗುತ್ತಾರೆ. ನಂತರ ತಿಂಡಿ ತಿಂದು ಕೆಲಸಕ್ಕೆ ಹೊರಡುವಷ್ಟರಲ್ಲೇ ಹೆಂಡತಿ ಕೆಲವೊಂದಷ್ಟು ಬಿಲ್ಗಳನ್ನು ಕಟ್ಟಬೇಕಿದೆ, ಹಾಗೆಯೇ ರೇಷನ್ ಐಟಮ್ಗಳನ್ನು ವಾಟ್ಸ್ಆಪ್ ಕಳಿಸುತ್ತೇನೆ, ಎಲ್ಲವನ್ನು ತಂದು ಬಿಡಿ ಎಂದು ಹೇಳುತ್ತಾಳೆ. ಮತ್ತೊಂದು ಕಡೆ ವಯಸ್ಸಾದ ತಂದೆ ತಾಯಿಯ ಮೆಡಿಕಲ್ ಟ್ಯಾಬ್ಲೆಟ್ಗಳು ಖಾಲಿಯಾಗ ಬರುತ್ತವೆ. ಎಲ್ಲವನ್ನ ಮೈಂಡ್ನಲ್ಲಿ ಇಟ್ಟುಕೊಂಡು ಕೆಲಸಕ್ಕೆ ಹೊರಡುತ್ತಾನೆ. ಜೇಬಿನಿಂದ ಒಂದು ಬುಕ್ ತೆಗೆದು ನೋಡಿದಾಗ EMI ರೂಪದಲ್ಲಿರುವ ಫ್ರಿಡ್ಜ್ ಮತ್ತು TV ಡೇಟ್ಗಳು ಹತ್ರ ಬರ್ತಾ ಇದೆ. ಎಲ್ಲ ಲೆಕ್ಕಾಚಾರ ಮುಗಿಸಿ ಮನೆಗೆ ಬಂದು ಮಲಗುವಷ್ಟರಲ್ಲೇ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಕಡಿಮೆ ಆಗಿರುತ್ತದೆ. ಮುಂದಿನ ಸಂಬಳಕ್ಕಾಗಿ ಇನ್ನು 15 ದಿನ ಬಾಕಿ ಇದೆ. ಇದು ಒಂದು ಕುಟುಂಬದ ಒಬ್ಬ ಮುಖ್ಯಸ್ಥನ ಒಳನೋಟ ಆಗಿದೆ. ಇದೇ ರೀತಿ ಇರುವ ಎಷ್ಟೋ ಕುಟುಂಬಗಳು ಇದ್ದಾವೆ. ಕುಟುಂಬದ ಹೊರಗಿನ ಪ್ರಪಂಚ ನೋಡೋದಾದ್ರೆ ಭಾರತ ಬೆಳವಣಿಗೆ ನಡುವೆಯೂ ಮಿಡಲ್ ಕ್ಲಾಸ್ ಮೇಲೆ ಹೇಗೆ ಒತ್ತಡ ಇರ್ತಾ ಇದೆ. ಡೆವಲಪ್ಮೆಂಟ್ ಆಗ್ತಾ ಇರೋ ಭಾರತ ಎಂಬ ದೇಶದಲ್ಲಿನ ಸರ್ಕಾರದ ಕಾನೂನಿನ ನೀತಿಗಳು ಮಿಡಲ್ ಕ್ಲಾಸ್ ಮೇಲೆ ಹೇಗೆಲ್ಲ ಪರಿಣಾಮಗಳು ಬೀರ್ತಾ ಇದ್ದಾವೆ. ದೇಶ ಬೆಳೆದಂತೆ ಇನ್ಫ್ಲೇಷನ್ ಕೂಡ ಫಾಸ್ಟ್ ಆಗಿನೇ ಗ್ರೋ ಆಗ್ತಾ ಇದೆ. ಇದರಲ್ಲಿ ಹೈಯೆಸ್ಟ್ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರೋದು ಪೆಟ್ರೋಲ್, ಮೆಡಿಕಲ್, ಗ್ರೋಸರೀಸ್, ಮತ್ತೆ ಹೈಯೆಸ್ಟ್ ಇನ್ಫ್ಲೇಷನ್ ಆಗ್ತಾ ಇರೋದು ಈ ಎಜುಕೇಷನ್. ಫಾರ್ ಎಕ್ಸಾಂಪಲ್ 10 years ಬ್ಯಾಕ್ ಪೆಟ್ರೋಲ್ ರೇಟ್ 72.43 rupees ಇತ್ತು. 5 ವರ್ಷ ಆದಮೇಲೆ 80.43 rupees ಇನ್ಫ್ಲೇಷನ್ ಆಯಿತು. ಅಂಡ್ ನವೇ ಡೇಸ್ಗಳಲ್ಲಿ 105 ರೂಪಾಯಿಗಳನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ತಾನೆ ಇದೆ. ಇಟ್ ಇಸ್ ನಾಟ್ ಎ ಪೆಟ್ರೋಲ್ ಮ್ಯಾಟರ್. ಯಾವುದೇ ಒಂದು ಗ್ರಾಸರೀಸ್ ಮತ್ತೆ ಫುಡ್ ನೋಡಿದ್ರು ಸಹ ಹೈಯೆಸ್ಟ್ ಇನ್ಫ್ಲೇಷನ್ ಕಾಣಿಸುತ್ತದೆ. ಒಂದೇ ಒಂದು ವರ್ಷದ ಈಚೆಯಿಂದ ನೋಡಿದ್ರೆ ಪ್ರತಿಯೊಂದು ಗ್ರಾಸರೀಸ್ ಮೇಲೆಯೂ 9.24% ಹೆಚ್ಚುವರಿ ಆಗಿದೆ. ಹಾಗೆಯೇ 2013ರಿಂದ ಇಲ್ಲಿಯವರೆಗೆ ಅಂದರೆ 10 ವರ್ಷಗಳಲ್ಲಿ 14.72% ಇನ್ಫ್ಲೇಷನ್ ಆಗಿದೆ. ಸೊ ದೇಶ ಬೆಳೆದಂತೆ ಇನ್ಫ್ಲೇಷನ್ ಕೂಡ ಫಾಸ್ಟ್ ಆಗಿನೇ ಬೆಳೀತಾ ಇದೆ. ಸೊ ಹಾಗೆಯೇ ಹಾಸ್ಪಿಟಲೈಸೇಷನ್ ಮತ್ತು ಮೆಡಿಕಲ್ ಇನ್ಫ್ಲೇಷನ್ ನೋಡಿದ್ರೆ ಆಫ್ಟರ್ ಕೋವಿಡ್ ಪ್ಯಾಂಡಮಿಕ್ ಇಂಪ್ಯಾಕ್ಟ್ ಇಂದ ಕಳೆದ ವರ್ಷದಿಂದ ಭಾರತದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ ಜನರಲ್ ಇನ್ಫ್ಲೇಷನ್ಗಳನ್ನು ಮೀರಿಸಿದೆ. ವರ್ಷಕ್ಕೆ ಸರಾಸರಿ 10% ಇಂದ 12%ಗಳವರೆಗೆ ಏರಿಕೆಯಾಗಿತ್ತು. ಆದರೆ 2023ರಿಂದ 15 to 20% ಏರಿಕೆಯಾಗಿದೆ. ಸೊ ಆಫ್ಟರ್ ಕೋವಿಡ್
ಟೆಸ್ಟಿಂಗ್, ಟ್ರೀಟ್ಮೆಂಟ್ ಮತ್ತೆ ರೋಗ ನಿರೋಧಕ ವೆಚ್ಚಗಳ ಕಾಸ್ಟ್ ತುಂಬಾನೇ ಜಾಸ್ತಿ ಆಗಿದೆ. ಮೆಡಿಕಲ್ ಫೀಲ್ಡ್ಗಳಲ್ಲಿ ಇಷ್ಟೊಂದು ಇನ್ಫ್ಲೇಷನ್ಗಳಾದರೆ ಬೇರೆಲ್ಲ ವಸ್ತುಗಳ ಮೇಲೆ ಯಾವ ರೀತಿ ಎಷ್ಟರ ಮಟ್ಟಿಗೆ ಇನ್ಫ್ಲೇಷನ್ ಆಗ್ತಾ ಇದೆ ಎಂಬುದು ನಾವು ನೋಡ್ಬೋದಾಗಿದೆ. ಸೊ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಹೈಯೆಸ್ಟ್ ಇನ್ಫ್ಲೇಷನ್ ಆಗ್ತಾ ಇರೋದು ಈ ಎಜುಕೇಶನ್ ಸಿಸ್ಟಮ್. ಕೇಳಿ ಯಾವುದೇ ಒಂದು ಮಿಡಲ್ ಕ್ಲಾಸ್ ಹುಡುಗನನ್ನ ನಿನ್ನ ಡ್ರೀಮ್ ಏನು ಎಂದು, ಅದಕ್ಕೆ ಅವ್ರು ಹೇಳುವುದು ಡಾಕ್ಟರ್, ಇಂಜಿನಿಯರ್, ಟೀಚರ್ ಎಂಬಂತಹ 5 ಪ್ರೊಫೆಷನ್ ಏಮ್ಗಳನ್ನ ಹೇಳುತ್ತಾರೆ. ಈವನ್ ಅವರ ಡ್ರೀಮ್ ಕೂಡ ಅದೇ ಆಗಿರುತ್ತದೆ. ಬಟ್ ನನ್ನ ಪ್ರಕಾರ ಈ ಡ್ರೀಮ್ ಓನ್ಲಿ ಸೂಟಬಲ್ ಫಾರ್ ರಿಚ್ ಪರ್ಸನ್ಸ್ ಗಳಿಗೆ ಮಾತ್ರ. ಬಿಕಾಸ್ ಆಫ್, ಲೆಟ್ ಮಿ ಎಕ್ಸ್ಪ್ಲೈನ್. ಗೌರ್ಮೆಂಟ್ ಹೊರತುಪಡಿಸಿ ಒಂದು ಸ್ಟೂಡೆಂಟ್ ತನ್ನ ಪ್ರಾಥಮಿಕ ಹಾಗೂ ಮಧ್ಯಮ ಶಿಕ್ಷಣವನ್ನು ಮುಗಿಸಲು ಸರಿಸುಮಾರು ಆವರೇಜ್ ಆಗಿ 1.6 ಲಕ್ಷದಿಂದ 1.8 ಲಕ್ಷ ರೂವರೆಗೆ ಬೇಕಾಗುತ್ತದೆ. ಸೊ ಒಟ್ಟಾರೆ ಆ ಮಗುವಿನ ಪ್ರೌಢ ಶಿಕ್ಷಣ ಮುಗಿಯುವಷ್ಟರಲ್ಲೇ ಸುಮಾರು 9.5 ಲಕ್ಷ ರೂಗಳನ್ನ ನಾವು ಪಾವತಿಸಬೇಕಾಗುತ್ತದೆ. ಈ ಎಲ್ಲಾ ಲೆಕ್ಕಾಚಾರಗಳು ಭಾರತದ ಅವರೇಜ್ ಪ್ರೈವೇಟ್ ಸ್ಕೂಲ್ಗಳ ಕತೆ ಆದರೆ, ಇನ್ನು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳ ಕತೆ ಇನ್ನು ತುಂಬಾನೇ ಇದೆ. ನಾವು ಬರೀ ಪ್ರೈಮರಿ, ಸೆಕೆಂಡರಿ ಹಾಗೆ ಹೈಸ್ಕೂಲ್ ಬಗ್ಗೆ ಮಾತ್ರ ನೋಡಿದ್ರಿ. ಮುಂದಿನ ಕಾಲೇಜ್ ಶಿಕ್ಷಣಕ್ಕಾಗಿ ಹಾಗೂ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳಿಗಾಗಿ ವರ್ಷಕ್ಕೆ ಲಕ್ಷ ಸುರಿಯುವ ಪರಿಸ್ಥಿತಿ ಉಂಟಾಗಿದೆ. ದಿ ಹಿಂದೂ ಮಾಸಪತ್ರಿಕೆಯ ಪ್ರಕಾರ ಪ್ರಸ್ತುತ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಭಾರತೀಯ ಮಧ್ಯಮ ವರ್ಗ ಹಾಗೂ ಕೆಳ ಮಧ್ಯಮ ವರ್ಗದವರ ಮೇಲೆ ತುಂಬಾ ಕಠಿಣವಾದ ಪರಿಣಾಮಗಳು ಬೀರ್ತಾ ಇದ್ದಾವೆ ಎಂದು ಹೇಳುತ್ತದೆ. ಫಾರ್ ಒನ್ ಸಿಂಪಲ್ ಫ್ಯಾಕ್ಟ್ ಎಕ್ಸಾಂಪಲ್, ಗುಕೇಶ್ ದೊಮ್ಮರಾಜು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಫೈನಲ್ ಗೆದ್ದರು. ಇದರಿಂದ ಆ ಕ್ರೀಡಾಪಟುವಿಗೆ ಆದಂತಹ ಅರ್ನಿಂಗ್ಸ್ 11.45 ಕೋಟಿಗಳು. ಆದರೆ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ 4.46 ಕೋಟಿಗಳನ್ನು ಟ್ಯಾಕ್ಸ್ ರೂಪದಲ್ಲಿ ಗೌರ್ಮೆಂಟ್ ಕಟ್ಟಬೇಕಾಗಿತ್ತು. ಆಸ್ ಪರ್ ಸೆಕ್ಷನ್ 194B ರೂಲ್ 26 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಲಾಟರೀಸ್, ಕ್ರಾಸ್ವರ್ಡ್ ಪಜಲ್, ಕಾರ್ಡ್ ಗೇಮ್ ಈ ಆಟಗಳನ್ನು ಗೆಲ್ಲುವ ಮೊತ್ತದ ಮೇಲೆ TDS ಕಂಪಲ್ಸರಿ ಫಾರ್ 39% to 42%. ಇದರಿಂದ ತನ್ನ ಸ್ವಂತ ತಲೆ ಉಪಯೋಗಿಸಿ ಗೆದ್ದಂತಹ ಗುಕೇಶ್ ಭಾರತ ಸರ್ಕಾರಕ್ಕೆ 4.46 ಕೋಟಿಗಳನ್ನ ಟ್ಯಾಕ್ಸ್ ರೂಪದಲ್ಲಿ ಗೌರ್ಮೆಂಟ್ ಕಟ್ಟಬೇಕಾಗಿತ್ತು. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ, ಯಾರ ತಲೆ ಯಾರಿಗೆ ಉಪಯೋಗವಾಗಿದೆ ಎಂದು. ಈ ಟ್ಯಾಕ್ಸ್ ಸಿಸ್ಟಮ್ ಯಾವ ತರ ಇಂಪ್ಯಾಕ್ಟ್ ಬೀಳ್ತಾ ಇದೆ ಅಂದ್ರೆ, ಯಾವುದೇ ಒಂದು ಮಾಲ್ ಆರ್ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಒಂದು ಪಾಪ್ಕಾರ್ನ್ ತೆಗೆದುಕೊಂಡರೆ ವೆರೈಟೀಸ್ ಆಫ್ ಟ್ಯಾಕ್ಸಸ್ ಗಳು ನಾವು ಪೇ ಮಾಡಬೇಕಾಗುತ್ತೆ. ರಾ ಪಾಪ್ಕಾರ್ನ್ ಗೆ ಒಂಥರ ಟ್ಯಾಕ್ಸ್, ಚೀಸ್ ಮತ್ತೆ ಸಾಲ್ಟ್ ಆಡ್ ಆಗಿರೋ ಪಾಪ್ಕಾರ್ನ್ ಗೆ ಒಂಥರ ಟ್ಯಾಕ್ಸ್, ಮತ್ತೆ ಕ್ಯಾರಮೆಲ್ ಆಡ್ ಆಗಿರೋ ಪಾಪ್ಕಾರ್ನ್ ಅಂತೂ ಕೇಳಲಿಕ್ಕೆ ಹೋಗ್ಬೇಡಿ. ಇಷ್ಟು ಟ್ಯಾಕ್ಸ್ ಸಿಸ್ಟಮ್ಗಳನ್ನ ನೋಡಿದಾಗ ಜನಗಳಿಗೆ ತುಂಬಾನೇ ಪ್ರಶ್ನೆಗಳು ಮೂಡಿ ಬರುತ್ತವೆ. ಇಷ್ಟು ಟ್ಯಾಕ್ಸ್ ಅಮೌಂಟ್ಗಳು ನಾವು ಗೌರ್ಮೆಂಟ್ಗೆ ಕಟ್ತಾ ಬರ್ತಾ ಇದ್ದೀವಿ. ಈ ಹಣ ಸ್ವತಃ ನಮ್ಮ ದೇಶಕ್ಕೆ ನಮಗೆ ಯೂಸ್ ಆಗ್ತಾ ಇದೆಯಾ? ಯೂಸ್ ಆದರೂ ಸಹ ಅದು ಎಷ್ಟರ ಮಟ್ಟಿಗೆ ಯೂಸ್ ಆಗ್ತಾ ಇದೆ ಎಂಬುದು. ನಮ್ಮ ಮನೆ ಎಂಬ ಕನಸು ಬಹುತೇಕ ಮಿಡಲ್ ಕ್ಲಾಸ್ ಜನರ ಕನಸಾಗಿರುತ್ತದೆ. ಒಂದು ಮನೆ ಕಟ್ಟುವುದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾನ್ಗೆ ಒಂದು ದೊಡ್ಡ ಸವಾಲಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಸುಮಾರು ಕಷ್ಟಗಳನ್ನ ಎದುರಿಸಬೇಕಾಗಿರುತ್ತದೆ. ಇಂಡಿಯಾದಲ್ಲಿ ಮನೆ ಕಟ್ಟಲು ಯಾವುದೇ ಬ್ಯಾಂಕ್ಗಳು ಸಹ ಹೋಮ್ ಲೋನ್ಗಳನ್ನ ಕೂಗಿ ಕೊಡುತ್ತಾರೆ. ಬಿಕಾಸ್ ಆಫ್ ದೇ ಆರ್ ಲಾಟ್ ಆಫ್ ಇಂಟ್ರೆಸ್ಟ್ ಅಮೌಂಟ್. ಇಂಡಿಯಾದಲ್ಲಿ ಯಾವುದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಮಿನಿಮಮ್ 7.35% ಇಂದ ಮ್ಯಾಕ್ಸಿಮಮ್ 9.5% ಇಂಟ್ರೆಸ್ಟ್ಗಳನ್ನು ಚಾರ್ಜ್ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಅಪ್ ಟು 30 lakhs ಮೋರ್. ಹಾಗೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಮಿನಿಮಮ್ 7.9% ಇಂದ 10% ಇಂಟ್ರೆಸ್ಟ್ಗಳನ್ನು ಆಡ್ ಮಾಡ್ತಾರೆ. ಹಾಗೆಯೇ ಹೌಸಿಂಗ್ ಫೈನಾನ್ಸ್ ಕಂಪನೀಸ್ಗಳು ಮಿನಿಮಮ್ 10% ಇಂಟ್ರೆಸ್ಟ್ಗಳಿಲ್ಲದೆ ಯಾವುದೇ ಲೋನ್ಗಳನ್ನು ಸಹ ಪ್ರೊವೈಡ್ ಮಾಡುವುದಿಲ್ಲ. ಇಂತಹ ಲೋನ್ ಬಡ್ಡಿ ದರಗಳನ್ನು ನೋಡಿದಾಗ ಲೋನ್ಗಳ ಸಹವಾಸವೇ ಬೇಡಪ್ಪ ಎನ್ನುವಷ್ಟು ಭಯ ಬೀಳ್ತಾರೆ ಮಿಡಲ್ ಕ್ಲಾಸ್ ಜನ. ದುಡಿದ ದುಡ್ಡಿನಲ್ಲಿ ಸ್ಯಾಲರಿ ಸೇವಿಂಗ್ಸ್ಗಳು, ಪ್ರಾವಿಡೆಂಟ್ ಫಂಡ್ಗಳು, ತಮ್ಮ ಬಳಿ ಇರುವ ಚಿನ್ನಗಳು ಎಲ್ಲವನ್ನ ಒಟ್ಟುಗೂಡಿಸಿ ಒಂದಷ್ಟು ಹಣ ಸೇರಿಸಿ ಎದುರಾಗುವ ಸಮಸ್ಯೆಗಳನ್ನೆಲ್ಲ ಎದುರಿಸಿ ನಮ್ಮ ಮನೆ ಎಂಬ ದೊಡ್ಡ ಕನಸನ್ನ ಚಿಕ್ಕದಾಗಿ ನನಸಾಗಿಸುವಷ್ಟರಲ್ಲೇ ಹಳೆಯ ಸಾಲದ ಕಂತಿಗೆ ಮತ್ತಷ್ಟು ಹಣ ಹೆಚ್ಚಾಗಿರುತ್ತದೆ. ಆದರೆ ಅದೆಷ್ಟೇ ಸಾಲ ಹೆಚ್ಚಾದರೂ, ಎಂತಹ ಸನ್ನಿವೇಶಗಳು ಎದುರಾದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾನ್ ಒಂದು ಧೈರ್ಯದಿಂದ, ನಗುಮುಖದಿಂದ ಇಡೀ ಪ್ರಪಂಚವನ್ನ ನೋಡುತ್ತಾ ಇರುತ್ತಾನೆ. ಬಿಕಾಸ್ ಆಫ್ ಜಾಬ್ ಎನ್ನುವ ಆದಾಯ ಮೂಲ ಅವನ ಬಳಿ ಅಸ್ತ್ರವಾಗಿ ಅವನನ್ನ ಸೆಕ್ಯೂರ್ ಮಾಡ್ತಾ ಇರುತ್ತೆ. ಆದರೆ ಆ ಕೆಲಸವೇ ಅವನ ಬಳಿ ಇನ್ಸೆಕ್ಯೂರ್ ಆಗಿದ್ದರೆ ಅವನ ಎಕ್ಸ್ಪೆಕ್ಟೇಷನ್ಗಳು, ಕಮಿಟ್ಮೆಂಟ್ಸ್ಗಳು, ಡ್ರೀಮ್ಸ್ಗಳು ಎಲ್ಲದಕ್ಕೂ ಸಹಾಯ ಆಗುವ ಥರ ಅವನ ಬಳಿ ಜಾಬ್ ಇದೆಯಾ? ಆ ಜಾಬ್ ಅವನ ಕ್ರೈಟೀರಿಯಾವನ್ನ ಫಿಲ್ ಮಾಡ್ತಾ ಇದೆಯಾ? ಆ ಕ್ರೈಟೀರಿಯಾ ಫಿಲ್ ಮಾಡ್ತಾ ಇರೋ ಪ್ರೆಸೆಂಟ್ ನಂಬರ್ಸ್ಗಳು ಹೀಗಿವೆ: 15,000, 20,000, 25,000 ಅಂಡ್ ಹೈಯೆಸ್ಟ್ 30,000 ಓನ್ಲಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ವಾಚಿಂಗ್ ದಿ ವಿಡಿಯೋ ಅಂಟಿಲ್ ಹಿಯರ್. ಈ ಡಾಕ್ಯುಮೆಂಟರಿ ವಿಡಿಯೋಗೆ ಸಂಬಂಧಪಟ್ಟಂತಹ ರಿಸೋರ್ಸಸ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಡೌಟ್ಗಳಿಗೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಕೀಪ್ ಸಪೋರ್ಟ್ ಅಸ್. ಸಿ ಯು ಸೂನ್. ಸೈನಿಂಗ್ ಆಫ್, ಹರ್ಷ.